ಕೈಪಾಳ್ಯದಲ್ಲಿ ಕುರ್ಚಿ ಕಾಳಗ ಜೊತೆಗೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋದು ಎಲ್ಲ ಹಳೆ ವಿಚಾರ. ಇನ್ನು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ವಿಚಾರಗಳು ಕೂಡ ಆಗಾಗ ಮುನ್ನೆಲೆಗೆ ಬರ್ತಾ ಇರ್ತವೆ. ಇದರ ಬೆನ್ನಲ್ಲೇ ನನ್ನ ಅಣ್ಣ ಸಿಎಂ ಮಾಡಬೇಕೆಂಬ ಕನಸು ನನಗೂ ಇದೆ. ಹೀಗಂತ ಡಿಕೆ ಶಿವಕುಮಾರ್ ಪರ ಸಹೋದರ ಡಿಕೆ ಸುರೇಶ್ ಬ್ಯಾಟಿಂಗ್ ಬೀಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಸಹೋದರ ಡಿಕೆ ಸುರೇಶ್ ಹೇಳಿರೋದು. ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತ ಸುರೇಶ್ ಅವರು ಹೇಳಿರೋದು. ನನ್ನ ಅಣ್ಣನನ್ನ ಸಿಎಂ ಮಾಡಬೇಕು, ಈ ಕನಸು ನನಗೂ ಕೂಡ ಇದೆ. ಇನ್ನು ಕೈಪಾಳ್ಯದಲ್ಲಿ ಸಿಎಂ ಕುರ್ಚಿ ಕಾಳಾಗಲಿ ಅಥವಾ ಸಿಎಂ ಬದಲಾಗ್ತಾರೆ ಅನ್ನುವಂತಹ ಮಾತೇನಿದೆ ಅದು ಹೊಸದಲ್ಲ. ಮುಂದುವರೆದು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತನೂ ಅವರ ಆಪ್ತ ಬಳಗದವರು ಕೆಲವೊಂದ್ಸರಿ ಅವರೇ ನಾನೇ ನಾಯಕತ್ವವನ್ನು ವಹಿಸ್ತೀನಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಅಣ್ಣನ ಪರವಾಗಿ ಸಿಎಂ ಮಾಡಬೇಕು ಅನ್ನುವಂಥ ಕನಸು ಕೇವಲ ಅವರ ಆಪ್ತರದಾಗ್ಲಿ ಅಥವಾ ಅವರ ಬೆಂಬಲಿಗರದು ಮಾತ್ರ ಅಲ್ಲ, ನನ್ನ ಕನಸು ಕೂಡ ಇದೆ ಅಂತ ಡಿಕೆ ಸುರೇಶ್ ಅವರ ಪರವಾಗಿ ಸಹೋದರ ಡಿಕೆ ಸುರೇಶ್ ಬ್ಯಾಟಿಂಗ್ ಬೀಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತ ಮುಂದುವರೆದು ಹೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಸಿಎಂ ಸ್ಥಾನ ಖಾಲಿ ಇದ್ದಾಗ ಮಾತ್ರ ನಾವು ಪ್ರಯತ್ನ ಮಾಡಬಹುದು ಆ ಒಂದು ಸ್ಥಾನಕ್ಕೆ ಅಂತ. ಬಲವಂತವಾಗಿ ಎಳೆದು ತಂದು ಸಿಎಂ ಸೀಟ್ ಮೇಲೆ ಕೂರಿಸೋದಕ್ಕಾಗೋದಿಲ್ಲ. ನಮಗೆ ನಂಬಿಕೆ ಇದೆ, ನಂಬಿಕೆ ಮೇಲೆ ಜೀವನ ನಡೆಯೋದು. ಬೆಂಗಳೂರಿನಲ್ಲಿ ಹೀಗಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ನೀಡಿರೋದು. ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗ್ಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಅರ್ಥ ಆಗತ್ತಲ್ಲ. ಈಗ ನಿಮ್ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತ ಅಂದ್ರೆ ನಿಮ್ನ ಎಳೆದುಕೊಂಡಿಸ್ಬೇಕಾಗ್ತದೆ. ಹಿಂಗಾಗತ್ತವೆಲ್ಲ ಇದೆಲ್ಲ ಅವ್ರವ್ರು ಕೂತಿರುವಾಗ ಅವ್ರ ಗೌರವ, ಅವ್ರ ಘನತೆ, ಅವ್ರ ಬಗ್ಗೆ ಒಂದು ನಂಬಿಕೆ, ಜೊತೆಗೆ ಅವ್ರಿಗೆ ಸಲ್ಬೇಕಾದಂಥದ್ದೆಲ್ಲನೂ ಕೂಡ ನಾವು ಚಿಂತನೆ ಮಾಡಿ ಆಮೇಲೆ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವರ ಮೇಲೆ ನಂಬಿಕೆ ಮೇಲೆ. ನಾನು ಕೂಡ ನಂಬಿಕೆ ಮೇಲೆ, ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು. ನಂಬಿಕೆ ಇಲ್ಲದೆ ಇದ್ರೆ ಬದುಕಕ್ಕಾಯ್ತದ? ನಿಮ್ಮ ದಿನನಿತ್ಯದ ಜೀವನ ನಂಬಿಕೆ ಇಲ್ಲದೆ ನೀವು ಒಂದ್ ಹೆಜ್ಜೆನೂ ಕೂಡ ನೀವು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ.